ಏನೀಗ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನು ಕೋರ್ಟ್ಗೆ ಆಗಮಿಸಿದಂತಹ ದರ್ಶನ್ ಪರ ವಕೀಲರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ನೋಡಿ, ಅದ್ರ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ, ಅವ್ರನ್ನ ಇರಿಸುವಂತೆ. ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಈಗ ಮೊದಲು ಅಂತಿಮ ರಿಮೈಂಡ್ ಅರ್ಜಿಯನ್ನ ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನ ನಾವು ಹಾಕೋರಿದ್ದೇವೆ. ಈಗ ಈ ರಿಟ್ ಅರ್ಜಿ ಏನಿದೆ, ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ. ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿರ್ತಾರೆ. ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಇದೆ. ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ನೋಡಿ, ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಈಗ ದರ್ಶನ್ ಪರ ವಕೀಲರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ಬೆಳವಣಿಗೆ ಅಂತ ಹೇಳಿ. ಈಗ ಅಲ್ಲಿ ತುಮಕೂರು ಸೆಲ್ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯ ಜೈಲುಗಳಿಗೂ ಕೂಡ ಆರೋಪಿಗಳನ್ನ ಕಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಮನವಿ ಬಂದಾಗ ಅದು ಸೋಮವಾರಕ್ಕೆ ವಿಚಾರಣೆ ಮಾಡ್ತೀವಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ನೋಡಿ, ಒಂದು ಇಲ್ಲಿ ಸ್ಟಾರ್ಗಿರಿ ಅನ್ನುವಂಥದ್ದೇನಿದೆ, ಅದು ಅಭಿಮಾನಿಗಳು ರಾಜ್ಯದ ಜನ ಕೊಟ್ಟಂಥ ಒಂದು ವರವಾಗಿರುತ್ತೆ. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕಾಗಿತ್ತು ದರ್ಶನ್, ಆದರೆ ಆಗಲಿಲ್ಲ. ಆ ಪ್ರೀತಿ, ಅಭಿಮಾನ, ಗೌರವ ಏನು ಕೊಟ್ಟಿದ್ರು ಅದ್ಯಾವುದನ್ನು ಕೂಡ ತಲೆಯಲ್ಲಿ ದರ್ಶನ್ ಇಟ್ಕೊಂಡಿರಲಿಲ್ಲ. ಹಾಗಾಗಿನೇ ಅದು ಅಚಾತುರ್ಯದಲ್ಲಾಗಿದೆಯೋ ಅಥವಾ ಯಾವ ಪರಿಸ್ಥಿತಿಲಾಗಿದೆಯೋ ಅಲ್ಲಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ನಾನು ಬೇರೆ ಇದರಲ್ಲಿ ಮೂಡಲಿದ್ದೆ ಅಥವಾ ಅಲ್ಲಿ ಮೆಸೇಜು, ಫೋಟೋ, ಅದಕ್ಕೆ ಕಾನೂನಾತ್ಮಕವಾಗಿ ಪರಿಹಾರಗಳಿತ್ತು. ಆದರೆ ದರ್ಶನ್ ಆ ರೀತಿ ಮಾಡಲಿಲ್ಲ. ನೋಡಿ, ಈಗ ಯಾವೊಬ್ಬ ನಟನೂ ಕೂಡ ಇಂತಹ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಲಿಲ್ಲ. ದರ್ಶನ್ ಎಷ್ಟು ಅಭಿಮಾನಿಗಳನ್ನು ಗಳಿಸಿದ್ದಾರೋ ದಾಖಲೆ ನಾವು ಒಪ್ಕೊಳ್ತೀವಿ. ಎಷ್ಟು ಅಭಿಮಾನಿಗಳಿದ್ದಾರೆ. ಅದೇ ರೀತಿಯಾಗಿ ಜೈಲಿಗೆ ಹೋದಂತಹ ಕುಖ್ಯಾತಿ ಕೂಡ ಅವ್ರ ಮೇಲಿದೆ. ಹಾಗಾಗಿನೇ ಈಗ ದರ್ಶನ್ ಅವ್ರಿಗೆ ಈಗಲಾದರೂ ಕೂಡ ಒಳ್ಳೆ ಬುದ್ಧಿ ಬರಲಿ. ಅವರ ಅಭಿಮಾನಿಗಳು ಹೇಳೋದಿದು, ರಾಜ್ಯದ ಜನ ಹೇಳ್ತಾ ಇರೋದು. ಈಗಲಾದರೂ ತಾವು ಮಾಡಿದಂತಹ ತಪ್ಪಿನ ಅರಿವಾಗಲಿ, ಪಶ್ಚಾತ್ತಾಪ ಆಗಲಿ, ಒಂದು ಜೀವದ ಬೆಲೆ ಏನು ಅಂತ ಗೊತ್ತಾಗಲಿ, ಬದಲಾವಣೆ ಆಗಲಿ. ಇರೋಷ್ಟು ದಿನ ಜೈಲಲ್ಲಿ ಈ ರೀತಿಯಾಗಿ ಇನ್ಮೇಲೆ ಜನ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಚೆ ಬಂದ ಮೇಲೆ ದರ್ಶನ್ ಅವರು ಈಗ ಗೊತ್ತಿಲ್ಲ ನಮಗೆ, ಜೀವಾವಧಿ ಶಿಕ್ಷೆ 7 ವರ್ಷ 14 ವರ್ಷ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ. ಬಟ್ ಈಗ 13 ದಿನಗಳ ಕಾಲ ನ್ಯಾಯಾಂಗ ಬಂದ ನಂತರ ಫಿಕ್ಸು ಜೈಲು. ಅದಾದ ಮೇಲೆ ಸಹಜವಾಗಿ ಬೇಲನ್ನು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ.
ಜುಲೈ 4 ಇವತ್ತು ಏನು ದರ್ಶನ್ ಅವನ್ನ ಮತ್ತೊಂದು 3 ಜನನ ಹಾಜರುಪಡಿಸಿದ್ರು. ಅವರು ಎರಡು ಮೊದಲನೇದಾಗಿ ಒಂದು ಅವ್ರನ್ನ ಇದಕ್ಕೇನು ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತ ವಿಚಾರದಲ್ಲಿ ಅವ್ರು ಏನು ಅಭ್ಯಂತರ ಮಾಡಿದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೋದು ಅಂತ ಏನು ಹೇಳಿಕೆ ಕೊಟ್ಟರು. ಎರಡನೇದಾಗಿ ಏನು ದರ್ಶನ್ ಅವರನ್ನ ತುಮಕೂರಿಗೆ ಇದು ಕೊಡಬೇಕು ಅಂತ ಏನಕ್ಕೆ ಕೋರಿಕೆ ಮಾಡಿದ್ರು ಅದನ್ನ ಏನ್ ಮಾಡಿದ್ರೆ ಪುರಸ್ಕರಿಸಿಲ್ಲ. ಇದು ಏನು ಆದೇಶದಲ್ಲಿ ತುಮಕೂರಿಗೆ ಕೊಡಬೇಕಾಗಿಲ್ಲ. ಆಮೇಲೆ ತಿರ್ಗಾ 4ನೇ ತಾರೀಕುವರೆಗೂ ಡೇಟ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಲಿ ಅವತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಭೇಟಿ ಆಗ್ಬೋದು. ಜಾಮೀನು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ? ಇಲ್ಲ, ಅದು ನೋಡೋಣ. ಇನ್ನು ಏನೋ ಸೀನಿಯರ್ ಕೌನ್ಸಿಲ್ಸ್ ಎಲ್ಲ ಎಂಗೇಜ್ ಮಾಡಿರೋ ಕಾರಣ ಅದು ನೆಕ್ಸ್ಟ್ ಮಂಡೆಯಿಂದ, ಇವತ್ತು ಮುಗ್ದಿದೆ, ಮಂಡೆಯಿಂದ ಅದು ಏನೋ ಕೋರ್ಸ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಸೋಮವಾರ ಮತ್ತೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ಜೈಲು ಶಿಫ್ಟ್ ಮಾಡೋ ವಿಚಾರ ಮತ್ತೆ ಬರುತ್ತೆ? ಇಲ್ಲ, ಇವಾಗ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂತದ್ದು, ಇನ್ನೇನು ಅವರೇನು ಮತ್ತೆ ತಗೊಳ್ಳುವಂಥದ್ದು ನೆಸೆಸಿಟಿ ಬರಲ್ಲ. ಆಲ್ಮೋಸ್ಟ್ ಇನ್ನು 12 ದಿವಸ ಆಗಿರೋ ಕಾರಣ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಿದೆ ಕಂಪ್ಲೀಟ್ ಮುಗಿದಿದೆ. ಓಕೆ ಸರ್, ಓಕೆ. ಅಲ್ಲ, ಅವ್ರ ಮನೆಯವರು ಕಾಂಟ್ಯಾಕ್ಟ್ ಅಲ್ಲಿ